ನರಗುಂದ ನವಲಗುಂದ ರೈತ ಬಂಡಾಯ ನಡೆದು ಜುಲೈ 21ಕ್ಕೆ 46 ವರ್ಷಗಳಾಗುತ್ತಿದೆ. ಈ ಚಾರಿತ್ರಿಕ ಹಿನ್ನೆಲೆಯಲ್ಲಿ ರೂಪುಗೊಂಡ ಕರ್ನಾಟಕ ರೈತ ಚಳುವಳಿಗಾರರು ರಾಜ್ಯದಲ್ಲಿ ಹಲವಾರು ಐತಿಹಾಸಿಕ ಹೋರಾಟಗಳನ್ನು ನಡೆಸಿದ್ದು ದೇಶವ್ಯಾಪಿ ವಿಸ್ತರಿಸಿದೆ. ದೇಶದ ಗಡಿಯನ್ನು ದಾಟಿ ಪ್ರಪಂಚದ ನಾನಾ ದೇಶಗಳಲ್ಲಿ ತನ್ನ ಛಾಪನ್ನು ಮೂಡಿಸಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಹೇಳಿದ್ದಾರೆ. ಬಹಳಷ್ಟು ರಾಜ್ಯ ಮತ್ತು ದೇಶದಲ್ಲಿ ದುಡಿಯುವ ವರ್ಗದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಇದೆ. ಹೊಸ ಆರ್ಥಿಕ ನೀತಿ, ಮುಕ್ತ ಮಾರುಕಟ್ಟೆ ನೀತಿ, ಉದ್ಯಾನಕಾನ ನೀತಿ ಬಂದ ಮೇಲೆ ರೈತ ಕುಲ ಮತ್ತಷ್ಟು ಸಂಕಷ್ಟ ಸಿಕ್ಕಾಕೊಂಡಿದೆ. ಆ ಸಂಕಷ್ಟದಿಂದ ಹೊರತರಕ್ಕೆ ದೊಡ್ಡ ಹೋರಾಟಗಳು ನಡೀತಾ ಇವೆ ಇಂಡಿಯಾದಲ್ಲಿ. ಕರ್ನಾಟಕ ಸೇರಿದಂತೆ 384 ದಿನ ರೈತ ಆಂದೋಲನ ನಡೀತದೆ. ಈಗ ದೊಡ್ಡ JCTU ಕಾರ್ಮಿಕ ಸಂಘಟನೆ ಜೊತೆ ಸೇರಿ ಇವತ್ತು ರೈತರು ಕಾರ್ಮಿಕರು ಒಟ್ಟಾಗಿ ಹೋರಾಟ ಮಾಡ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೀವ ವಿರೋಧಿ ಬಾಲ್ಡೋಟಾ ಕಂಪನಿಯನ್ನ ಉದ್ದೋಡಿಸಲು ಕೊಪ್ಪಳ ಬಾಸಾಪುರ ಕೆರೆ ಅತಿಕ್ರಮಣವನ್ನ ತೆರವುಗೊಳಿಸಲು ಆಗ್ರಹಿಸಿ 46ನೇ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಜುಲೈ 21ರಂದು ಕೊಪ್ಪಳದಲ್ಲಿ ಬೃಹತ್ ರೈತ ಸಮಾವೇಶ ನಡೆಯಲಿದೆ ಎಂದು ಹೇಳಿದ್ದಾರೆ. ಮೊದಲು ನಾವು ಗಾಂಧಿ ನೇತೃತ್ವದಲ್ಲಿ 1942 ಆಗಸ್ಟ್ 9 ಬ್ರಿಟಿಷರೇ ಭಾರತ ಬಿಟ್ಟ ತೊಲಗಿ ಅಂತ ನಾವು ಒಂದು ದೊಡ್ಡ ಚಳವಳಿನ ಪ್ರಾರಂಭ ಮಾಡಿದ್ ನಮ್ಮ ದೇಶ. ಅದೇ ರೀತಿ ಆಗಸ್ಟ್ 10 ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಅಂತೇಳಿ ಇಂಡಿಯಾದಲ್ಲಿ ರೈತರು ಮತ್ತು ಕಾರ್ಮಿಕರು ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು JCTU ಜಂಟಿಯಾಗಿ ಇಡೀ ದೇಶಾದ್ಯಂತ ಜೈಲು ಬರೋ ಚಳವಳಿ ಮಾಡ್ತೇವೆ. ಆಗಸ್ಟ್ 10 ಅವತ್ತು ಕೋಟ್ಯಾಂತರ ಜನ ಬೀದಿಗೆ ಇಳಿತಾರೆ. ಕಾರ್ಪೊರೇಟ್ ಕಂಪ್ನಿಗಳು ಇವತ್ತು ಹೆಂಗ್ ಭೂಮಿನ ಕಬಳಿಸ್ತಾ ಇದ್ದಾವೆ, ಕಾರ್ಮಿಕರ ಹಕ್ಕನ್ನು ಹೆಂಗ್ ಕಿತ್ಕೊಳ್ತಾ ಇದ್ದಾವೆ, ನಮ್ಮ ನೀರನ್ನ ಹೆಂಗ್ ಖಾಸಗೀಕರಣ ಮಾಡ್ಕೊಳ್ತಾ ಇದ್ದಾವೆ, ನಮ್ಮ ಅರಣ್ಯ ಸಂಪತ್ತನ್ನ ಹೆಂಗ್ ಲೂಟಿ ಮಾಡ್ತಾ ಇದ್ದಾವೆ, ಖನಿಜ ಸಂಪತ್ತನ್ನ ಲಂಗು ಲಗಾಮ್ ಇಲ್ಲದೆ ಹೆಂಗ್ ಕಬಳಿಸ್ತಾ ಇದ್ದಾವೆ. ಒಟ್ಟು ದೇಶದ ಭೂ ಕಬಳಿಕೆ, ಖನಿಜ ಸಂಪತ್ತಿನ ಕಳವಿಕೆ, ನೀರಿನ ಖಾಸಗೀಕರಣ, ಅರಣ್ಯ ಖಾಸಗೀಕರಣ, ಇವುಗಳ ವಿರುದ್ಧ ಈ ದೇಶದ ಜನಕ್ಕೆ ಸೇರ್ಬೇಕಾದಂತ ನೈಸರ್ಗಿಕ ಸಂಪತ್ತು ಉಳಿಸಕ್ಕೆ ಒಂದು ದೊಡ್ಡ ಹೋರಾಟವನ್ನ ರಾಷ್ಟ್ರಾದ್ಯಂತ ನಾವು ಶುರು ಮಾಡ್ತೇವೆ. ಪಕ್ಷಗಳು ಬದಲಾಗಬಹುದು ಅಧಿಕಾರದಲ್ಲಿ. ಪಾರ್ಲಿಮೆಂಟ್ ಅಲ್ಲೂ ಕೂಡ ಒಂದು ಪಕ್ಷ ಹೋಗಿ ಇನ್ನೊಂದು ಪಕ್ಷ ಬರ್ಬೋದು, ವಿಧಾನಸೌಧದಲ್ಲೂ ಕೂಡ ಒಂದು ಪಕ್ಷ ಹೋಗಿ ಇನ್ನೊಂದು ಪಕ್ಷ ಬರ್ಬೋದು. ಮುಖಗಳು ಚೇಂಜ್ ಆಗ್ತವೆ, ಪಕ್ಷ ಹೆಸರು ಚೇಂಜ್ ಆಗ್ತವೆ. ಆದ್ರೆ ನೀತಿಗಳು ಯಾವುದೇ ರೀತಿ ಚೇಂಜ್ ಆಗಲ್ಲ. ಇದೆಲ್ಲ ನೀತಿಗಳು ಒಂದೇ. ಈ ನಿಟ್ಟಿನಲ್ಲಿ ಸರ್ವೋದಯನ ಕಟ್ಟಬೇಕು ಅಂತೇಳಿ 2005ರಲ್ಲಿ ದೇವನೂರು ಮಾದೇವ್ ಮತ್ತು ಪುಟ್ಟಣ್ಣಯವರ ಒಂದು ಆಲೋಚನೆ ಮೇಲೆ ರೈತ ಚಳವಳಿ, ದಲಿತ ಚಳವಳಿಗಳು ಸರ್ವೋದಯ ಕರ್ನಾಟಕವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಪುಟ್ಟಣ್ಣವರು ಕೂಡ ಅದರಲ್ಲಿ MLA ಆಗಿ ಗೆದ್ದಿದ್ರು. ದರ್ಶನ್ ಪುಟ್ಟಣ್ಣೆ ಹಾಲಿಗೆ ಸರ್ವೋದಯ ಕರ್ನಾಟಕದ MLA. ಬಹಳಷ್ಟು ಸರ್ವೆಗಳಾಗಿದ್ದಾವೆ. ಜನ ಪರ್ಯಾಯವನ್ನು ನಿರೀಕ್ಷೆ ಮಾಡ್ತೇವೆ. ನಮ್ಮ ಕಮ್ಮಡಿ ಪ್ರಕಾಶ್ ಕಮ್ಮಡಿಯವರ ನೇತೃತ್ವದಲ್ಲಿ ಒಂದು ಸೈಂಟಿಫಿಕ್ ತಂಡನೇ ಸ್ಟಡಿ ಮಾಡಿದೆ. 2023 ಎಲೆಕ್ಷನ್ ಮುಂಚೆ 87% ಜನ ಪರ್ಯಾಯ ರಾಜಕಾರಣ ಬೇಕು ಅಂತ ಇಚ್ಛೆ. ಆದ್ರೆ 47% ಯುವಕರು ಪರ್ಯಾಯ ರಾಜಕಾರಣ ಬೇಕು ಅಂತ. ಯಾವುದೇ ಪರ್ಯಾಯ ರಾಜಕಾರಣ ಮಾಡಕ್ ಹೋದಾಗ ಶಕ್ತಿತ್ವವಾದ ವೇದಿಕೆ ಆದ್ದರಿಂದ ಆ ಪಕ್ಷ ಈ ಪಕ್ಷ ಹಂಚಿ ಹೋಗ್ತಾರೆ. ಜನಕ್ಕೆ ಒಂದು ಪರ್ಯಾಯ ಕೊಡ್ಬೇಕು. ಜನ ಅಂದ್ರೆ ಈ ಮಾಮೂಲಿ ಪಕ್ಷ ಕೊಡ್ತಾರ ಪರ್ಯಾಯ ಅಲ್ಲ. ಜನ ಒಳತಿಗೋಸ್ಕರ, ಜನ ಪಾಲ್ಗೊಳ್ಳುವೋಸ್ಕರ, ಜನನೇ ತೀರ್ಮಾನ ಮಾಡುವಂತ ನೀತಿ ನಿಯಮಗಳನ್ನು ರೂಪಿಸ್ಕೊಳ್ಳುವಂತ ಒಂದು ಪರ್ಯಾಯ ರಾಜಕೀಯ ಮಾಡಬೇಕು ಅನ್ನೋಂತ ಆಲೋಚನೆ ಮಾಡಿ ಸರ್ವೋದಯಕ್ಕೆ ಪುನರ್ಜೀವನ ಕೊಡುವಂತ ಪ್ರಯತ್ನಗಳನ್ನು ನಾವು ಮಾಡ್ತಿದ್ವಿ. ಅದರಲ್ಲಿ ಒಂದು 7-8 ಜನದ ಕಮಿಟಿ ಮಾಡಿ, ಇಂದುಧರ ವನ್ನಪುರ, ಗುರುಪ್ರಸಾದ್ ಕೆರಗೋಡು, ಕುಂಕೆರೆ ಮಹಾದೇವು, ಮುನಿಸ್ವಾಮಿ ಅಂತ ದಲಿತ ಚಳವಳಿಯಿಂದ ಬಂದಂಥವ್ರು, ನಾನು ರೈತ ಚಳವಳಿಯಿಂದ ಬಂದವನು, ದರ್ಶನ್ ಪುಟ್ಟಣೆಯ, ಚಾಮರ್ಸ್ ಪಾಟೀಲು, ಈ ತರದ್ದು ಒಂದು ಸಮಿತಿ ಮಾಡಿದ್ವಿ ಪರ್ಯಾಯ ರಾಜಕಾರಣಕ್ಕೆ, ಸರ್ವೋದಯ ಕರ್ನಾಟಕದ ಆಶೋತ್ತರಗಳು ಮತ್ತು ಪ್ರಣಾಳಿಕೆಗೋಸ್ಕರ. ಸದ್ಯದಲ್ಲಿ ಅದನ್ನ ನಾವು ಮಾಡಿ ಜನತೆ ಮುಂದೆ ಬಿಡುಗಡೆ ಮಾಡ್ತೀವಿ. ಸಮಾನ ಮನುಷ್ಯ. ರಾಜ್ಯ ಉಪಾಧ್ಯಕ್ಷರಾದ ಶಿವಾನಂದ, ಪ್ರಧಾನ ಕಾರ್ಯದರ್ಶಿ ನೇತ್ರ ಉಪಸ್ಥಿತರಿದ್ದರು.